ಲಾಸ್ಟ್ ಕ್ಲಾಸ್ ಏನು ಮಾಡಿದ್ವಪ್ಪ? ರೈಟ್, ಇಂಟ್ರೊಡಕ್ಷನ್ ಟು ಫಂಡಮೆಂಟಲ್ಸ್ ಆಫ್ ಆಟೋಮೇಷನ್ ಟೆಕ್ನಾಲಜಿ. ರೈಟ್, ಸೊ ಆಟೋಮೇಷನ್ ಅಂದರೆ ಏನು, ಅದರಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದೆ ಹೇಳ್ತೀನಪ್ಪ. ಯಾವ ಟೈಪ್ಸು ಹೇಳ? ಹಾಂ, ಫಿಕ್ಸ್ಡ್ ಆಟೋಮೇಷನ್, ಹಾಂ, ಪ್ರೋಗ್ರಾಮಬಲ್ ಆಟೋಮೇಷನ್, ಥರ್ಡ್ ಒನ್ ಫ್ಲೆಕ್ಸಿಬಲ್ ಆಟೋಮೇಷನ್, ಹಾಂ, ಲಾಸ್ಟ್ ಒನ್ ಈಸ್ ಏನು? ಹೈಬ್ರಿಡ್ ಆಟೋಮೇಷನ್. ಹೌದಾ? ಸೊ ಆಟೋಮೇಷನ್ ಇಟ್ ಈಸ್ ಅ technique of making the device or process or whole system controlled automatically. ಒಂದು ಡಿವೈಸ್ ಆಗ್ಬೋದು, ಪ್ರಾಸೆಸ್ ಆಗ್ಬೋದು, ಅಥವಾ ಇಡೀ ಸಿಸ್ಟಮ್ ಅನ್ನೇ ವಿತೌಟ್ ದ ಇಂಟರ್ವೆನ್ಷನ್ ಆಫ್ ಹ್ಯೂಮನ್ ಬೀಯಿಂಗ್ ಹೇಗೆ ನಾವು ಕಂಟ್ರೋಲ್ ಮಾಡಬಹುದು, ಆಪರೇಟ್ ಮಾಡಲಿಕ್ಕೆ ನಾವು ಈ ಟೆಕ್ನಿಕನ್ನು ಯೂಸ್ ಮಾಡ್ತೇವೆ. ದಟ್ ಟೆಕ್ನಿಕ್ ಇಸ್ ಕಾಲ್ಡ್ ಆಸ್ ಆಟೋಮೇಷನ್ ಅಂತ ಹೇಳಿದೆ. ಹೌದಾ? ಅದುವೇ 4 ಟೈಪ್ಸ್ ಹೇಳಿದ್ದೆ: ಫಿಕ್ಸ್ಡ್, ಪ್ರೋಗ್ರಾಮಬಲ್, ಫ್ಲೆಕ್ಸಿಬಲ್ ಆ್ಯಂಡ್ ಹೈಬ್ರಿಡ್. ಫಿಕ್ಸ್ಡ್ ಅಂದರೆ ಅಲ್ಲಿ ಯಾವ ಪ್ರೋಸೆಸ್ಸನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ ಒಂದೇ ಥರ ನಡೀತಾ ಇರ್ತದೆ. ಯಾರು ಹ್ಯೂಮನ್ ಬೀಯಿಂಗ್ ಇರಲ್ಲ ಅಲ್ಲಿ, ಆದರೆ ಸಿಸ್ಟಮ್ ಆ ವರ್ಕು ಪ್ರೊಡಕ್ಷನ್ ಕನೆಕ್ಷನ್ ತಾನೇ ಆಗ್ತಾ ಇರ್ತದೆ. ಒಂದೇ ಟೈಪಲ್ಲಿ ಏನು ಬದಲಾವಣೆ ಸಾಧ್ಯ ಇಲ್ಲ. ಪ್ರೋಗ್ರಾಮಬಲ್ ಅಂತ ಹೇಳಿದರೆ ನಮ್ಮ ಪ್ರೊಡಕ್ಷನ್ನಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳಿದರೆ ನಾವು ಏನು ಪ್ರೋಗ್ರಾಮನ್ನು ಬರೆದಿರ್ತೇವೆ ಅದರಲ್ಲಿ ಆಲ್ಟರೇಷನ್ ಮಾಡಿದಾಗ ನಮಗೆ ತಕ್ಕ ಹಾಗೆ ಆ ಪ್ರೊಡಕ್ಷನಲ್ಲಿ ವೇರಿಯೇಷನ್ ಬರುತ್ತೆ. ಆ ಥರದ ಆಟೋಮೇಷನ್ ಇತ್ತು ಅಂತ ಹೇಳಿದರೆ ಅದನ್ನು ನಾವು ಪ್ರೋಗ್ರಾಮಬಲ್ ಆಟೋಮೇಷನ್ ಅಂತ ಕರೀತೀವಿ. ಫ್ಲೆಕ್ಸಿಬಲ್ ಅಂತ ಹೇಳಿದರೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ, CNC ಮಷಿನ್ಗಳು. ಅಲ್ಲೇನು ಮಾಡ್ತಾರೆ, ಕಂಪ್ಲೀಟ್ ಪ್ರಾಸೆಸ್ಸನ್ನು ನಾವು ಹೇಗೆ ಬೇಕು ಹಾಗೆ ಮಾಡಿಫೈ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅಂದರೆ ಅಲ್ಲಿ ಒಬ್ಬ ಪ್ರೋಗ್ರಾಮರ್ ಬೇಕಾಗ್ತಾನೆ. CNC ಮಷಿನ್ ಮತ್ತು ಕಂಪ್ಯೂಟರ್ ಜೊತೆಗೆ ಒಬ್ಬ ಆಪರೇಟರ್ ಅಥವಾ ಪ್ರೋಗ್ರಾಮರ್ ಈಸ್ ರಿಕ್ವೈರ್ಡ್. ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರ್ತದೆ, ಪ್ರೊಡಕ್ಷನ್ ಟೈಪಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಆವಾಗ ನಾವು ಫ್ಲೆಕ್ಸಿಬಲ್ ಆಟೋಮೇಷನ್ ಅಂತ ಕರೀತೀವಿ. ಮತ್ತು ಹೈಬ್ರಿಡ್ ಅಂತ ಹೇಳಿದರೆ ಇವು 3 ಸಿಸ್ಟಮ್ಸ್ಗಳು ಸೇರಿ ಆಗಿರುವಂಥದ್ದು. ವೇರ್ ಫಿಕ್ಸ್ಡ್, ಪ್ರೋಗ್ರಾಮಬಲ್ ಆ್ಯಂಡ್ ಫ್ಲೆಕ್ಸಿಬಲ್ 3 ಟೈಪ್ಗಳು ಸೇರಿಕೊಂಡು ಮಾಡಿರುವಂಥ ಅಡ್ವಾನ್ಸ್ಡ್ ಸಿಸ್ಟಮ್ ಆಫ್ ಆಟೋಮೇಷನ್ ಇಸ್ ಕಾಲ್ಡ್ ಆಸ್ ದಿ ಹೈಬ್ರಿಡ್ ಆಟೋಮೇಷನ್. ನೋಡಿ ಹೇಗೆ ಫಿಕ್ಸ್ಡಿಂದ ಪ್ರೋಗ್ರಾಮಬಲ್ಲಿಗೆ ಬಂದ್ವಿ, ಪ್ರೋಗ್ರಾಮಬಲ್ಲಿಂದ ಫ್ಲೆಕ್ಸಿಬಲ್ಗೆ ಬಂದ್ವಿ, ಫ್ಲೆಕ್ಸಿಬಲಿಂದ ಮೂವ್ ಟು ದಿ ಹೈಬ್ರಿಡ್. ಒಂದು ಆಟೋಮೇಷನ್ ಸಿಸ್ಟಮಿಂದ ಇನ್ನೊಂದಕ್ಕೆ ಶಿಫ್ಟ್ ಆಗ್ತಾ ಹೋದಾಗೆಲ್ಲ ಅಲ್ಲಿ ಕಾಂಪ್ಲೆಕ್ಸಿಟಿ ಹೆಚ್ಚಾಗ್ತಾ ಹೋಗ್ತದೆ, ಆದರೆ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹೀಗೆ ವಿ ಆರ್ ರೀಪ್ಲೇಸಿಂಗ್ ಮಚ್ ಆಫ್ ದಿ ಹ್ಯೂಮನ್ ಇಂಟರ್ವೆನ್ಷನ್ ಇನ್ ದ ಪ್ರೊಡಕ್ಷನ್ ಪ್ರಾಸೆಸ್ by using the automation system. Right? So automation system ಇಂದ ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಇಂಥವೆಲ್ಲವನ್ನ ಲಿಸ್ಟ್ ಮಾಡಿದ್ದೀವಿ. ಓಕೆ, ಈಗ ಈ ಆಟೋಮೇಷನ್ ಮಾಡಬೇಕಾದ್ರೆ ಎಲ್ಲ ಮನುಷ್ಯ ಆಗ್ತಾ ಇದೆ. ಏನು ಮಾಡ್ತಾ ಇದ್ದೇವೆ? ಮಷಿನೇ ಎಲ್ಲ ಮಾಡ್ತಾ ಇದೆ. Most of the operations are done by the machine, but it is controlled by one or two person. ಅದೇನು ಬಹಳಷ್ಟು ಜನಗಳು ಇನ್ವಾಲ್ವ್ ಆಗ್ತಾ ಇದ್ದು ಅವರನ್ನ ಅವಾಯ್ಡ್ ಮಾಡಿಬಿಟ್ಟು ಆಟೋಮ್ಯಾಟಿಕ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಹೌದಾ? ಹೀಗಿದ್ರೆ ಈ ಆಟೋಮೇಷನಲ್ಲಿ ಈ ಆಟೋಮೇಷನ್ನಲ್ಲಿ ಯೂಸ್ ಆಗುವಂಥ ಟೂಲ್ಸ್ಗಳು ಯಾವುವು? The major or the important tools used in the generation of any automation system.
ನೋಡಿ, ಎಲ್ಲದರಲ್ಲೂ ಅದು ತನಸ್ವಿ ತಾನೇ ಆಪರೇಟ್ ಆಗ್ತಾ ಹೋಗಬೇಕು. ನಾನು ನಿಮಗೆ ಹೇಳಿದ್ದೆ, ಒಂದು ವಾಟರ್ ವೈಂಡಿಂಗ್ ಮಿಷಿನ್ ಇದೆ ಅಂತ ಹೇಳಿ ಏನು ಹೇಳ್ತಾ ಇದ್ದೆ, ಒಂದು ಕಾಯಿನ್ ಹಾಕಿದ ತಕ್ಷಣ ಅಲ್ಲೇನಾಗ್ತದೆ, ಆಫ್ ಆಗಿರೋ ಮೋಟರ್ ಆನ್ ಆಗ್ತದೆ, ಫಿಲ್ಟರ್ ಆಗ್ತದೆ, ಫಿಲ್ಟರ್ ಆಗಿರೋ ನೀರು ಹೊರಗಡೆ ಬರ್ತದೆ, 20 ಲೀಟರ್ಸ್ ಮುಗಿದ ತಕ್ಷಣ ತನ್ನಷ್ಟಿಂದ ಆಫ್ ಆಗ್ತದೆ. ಹೆಂಗೆ ಬಂತಿದೆಯಲ್ಲ, ವಾಟ್ ಆರ್ ಇನ್ವಾಲ್ವ್ಡ್ ಇದೆ. ಇನ್ನು ಕಾಯಿನ್ ಹಾಕಿದೆಯಂತ ಅದು ಸೆನ್ಸ್ ಮಾಡಬೇಕು, ಸೆನ್ಸ್ ಮಾಡಿರೋ ಸಿಗ್ನಲನ್ನು ಸ್ವಿಚ್ಗೆ ಕಳಿಸ್ಬೇಕು, ಅದು ರಿಲೇಗೆ ಕಳಿಸ್ಬೇಕು, ರಿಲೇ ಆಪರೇಟ್ ಆಗಬೇಕು, ಅಲ್ಲಿ ವಾಲ್ವ್ ಓಪನ್ ಆಗಬೇಕು, ವಾಟರ್ ಫ್ಲೋ ಆಗಬೇಕು. ಆ ವಾಟರ್ ಎಷ್ಟು ಫ್ಲೋ ಆಗಿದೆ, ಎಷ್ಟು ಟೈಮ್ ಫ್ಲೋ ಆಯಿತು ಅಂತ ಹೇಳಿದರೆ ಎಷ್ಟು ಔಟ್ಪುಟ್ ಆಗುತ್ತೆ ಅನ್ನೋದು ಕೌಂಟರ್ನ ಸೆಟ್ ಮಾಡಿರ್ತಾರೆ, ಟೈಮರ್ ಸೆಟ್ ಮಾಡಿರ್ತಾರೆ. ಆ ಟೈಮ್ ಮುಗಿದ ತಕ್ಷಣ ಏನಾಗ್ತದೆ, ಮತ್ತೆ ಸೆನ್ಸರ್ ಸೆನ್ಸ್ ಮಾಡಿಬಿಟ್ಟು ಎಲ್ಲ ಆಫ್ ಮಾಡ್ತಾ ಹೋಗ್ತಾರೆ. ಸರಿ, ಹೌ ದಿ ಆಟೋಮೇಷನ್ ವರ್ಕ್ಸ್ ಅಂದರೆ ಏನು ಇನ್ವಾಲ್ವ್ ಆಗಿದೆ ಇಲ್ಲಿ. What are the components used or involved in a simple automation of water winding? Sensors ಇದೆ, ರಿಲೇಸ್ ಇದೆ, ಸ್ವಿಚಸ್ ಇದೆ, ವಾಲ್ವ್ಸ್ ಇದೆ. ಹೌದಾ? ಸೊ ಹಾಗೆ ಒಂದೊಂದು ಆಟೋಮೇಷನ್ ಸಿಸ್ಟಮ್ ಯಾವ ಪರ್ಪಸ್ಗೆ ನಾವು ಆಟೋಮೇಷನ್ ಅನ್ನು ಡೆವಲಪ್ ಮಾಡ್ತಾ ಇದ್ದೇವೆ ಅದಕ್ಕೆ ತಕ್ಕ ಹಾಗೆ ಟೂಲ್ಸ್ಗಳನ್ನು ನಾವು ಯೂಸ್ ಮಾಡ್ತೇವೆ. ಹಿಂಗಾಗಿ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಬಿಟ್ಟೆ. The major automation tools are the sensors. The important automation tool used in almost all the automation systems are sensors. Are actuators used. Sensors and actuators. Along with this, we are using valves. Valves are used for timers, counters are used. Some of the important tools that are used in developing any automation: sensors, actuators, valves, timers, counters. ಇವೆಲ್ಲವನ್ನು ನಾವು ಈ ಟಾಪಿಕಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ರೈಟ್? ಹಾಗಿದ್ರೆ ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. These different types of components or the tools used in the development of any type of the automation system. Okay. ಇವತ್ತು one important concept now, which is used in most of the automation techniques. Solenoids. One important device or a simple component which is used in most of the automations is called as a solenoids or solenoid. ಹೇಳಿದ್ರೆ ಟರ್ಮ್ solenoid ಅಂದ್ರೆ ಏನಂತ ಎಲ್ಲ ಹೇಮಂತ ಹೇಳಿದೆಯಾ? ಸೊಲೆನಾಯ್ಡ್ ಇದೆಲ್ಲ ಹೈಸ್ಕೂಲಲ್ಲೇ ಹೇಳಿರ್ತಾರೆ. ಸಿಂಪಲ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಹೇಳಬೇಕಾದ್ರೆ ಸೊಲೆನಾಯ್ಡ್ ಅಂದರೆ ಏನು ಅಂತ ಹೇಳಿರ್ತಾರೆ. ಓಕೆ. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಕಲ್ತಿದ್ರಲ್ಲಪ್ಪ ನೀವು? ಓಕೆ. ಸೇ ಸಪೋಸ್ I have coil. A coil of conductor. Either copper or aluminum, whatever the conductor it is, ಅದನ್ನು ಒಂದು ಕಾಯಿಲ್ ಆಗಿ ಸುತ್ತಿಬಿಟ್ಟಿದ್ದೇನೆ. ಸರಿನಾ? ಕಾಯಿಲ್ನ ಅದರ ಪಾರ್ಟ್ ಎಂಡ್ಸ್ ಬಂದರೆ ಇಲ್ಲೊಂದು ಎಂಡ್ ಇದೆ, ಇಲ್ಲೊಂದು ಎಂಡ್. ರೈಟ್? ಇದಕ್ಕೆ ಏನು ಮಾಡಬೇಕು? ಸಪ್ಲೈ. ರೈಟ್? ಇಲ್ಲಿ ಒಂದು ಸ್ವಿಚ್ ಅನ್ನು ಯೂಸ್ ಮಾಡಿ. ಅದಕ್ಕೆ ಸ್ವಿಚ್, that is the supply and that is a coil of conductor. ಸರಿನಾ? ನೋಡೋಣ, ನೆನಪು ಮಾಡ್ಕೊಳ್ಬೇಕು. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಒಂದು ಕಂಡಕ್ಟರ್ ಅಲ್ಲಿ
if you suppose to pass electricity ಏನಾಗ್ತದೆ ಓಕೆ ಇಲ್ಲಿ ಸ್ವಿಚ್ ಇದೆ ಈಗ ನಾವು ಸ್ವಿಚ್ ಅನ್ನು ಕ್ಲೋಸ್ ಮಾಡಿದ್ರೆ ಓಪನ್ ಇದ್ದು ಈಗ ಇದನ್ನು ಕ್ಲೋಸ್ ಮಾಡಿದ್ರೆ ಏನಾಗ್ತದೆ supply starts flowing through positive to negative one end other end through the coil ಹೌದಾ ಕಾಯಿಲ್ ಅಲ್ಲಿ ಸಪ್ಲೈ ಫ್ಲೋ ಆಗಲಿಕ್ಕೆ ಶುರುವಾಗ್ತದೆ ಹೇಳಬೇಕಿಲ್ಲ ಆ ಕಾಯಿಲ್ ನಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಅರೌಂಡ್ ದ ಕಾಯಿಲ್ ಡೆವಲಪ್ ಆ ಕಾಯಿಲ್ ಸುತ್ತ ಏನು ಡೆವಲಪ್ ಆಗ್ತದೆ ಹೇಳಬೇಕು ಎಸ್ forces of electromagnetic lines being parallel number of electromagnetic lines first or second semester correct andre whenever the electricity flows through a coil of conductor surrounding the conductor there will be generation of electromagnetic field or parallel lines of electromagnetic fields generate agute andre your coil now it is converted into electromagnet ಆಗಿರುವ coil convert ಆಗುತ್ತೆ ಅರ್ಥಾಗಿದೆಯಪ್ಪ so this coil now its cylinder is called as a solenoid or coil ಈಗ solenoid ಆಗುತ್ತೆ ಅದರ ಅರ್ಥ ಏನು whenever a conductor coil whenever a conductor is wound in the form of a coil it is nothing but a solenoid ಅದು ಒಂದು solenoid ಆಗಿ ಕನ್ವರ್ಟ್ ಆಗುತ್ತೆ ಅದರಲ್ಲಿ ನಾವು ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈನ್ಸ್ will be generated surrounding the coil ಹಾಗೆ ನಾವು ಹೆಚ್ಚು ಸಪ್ಲೈ ಹೋಗ್ತಾ ಹೋಗ್ತೇವೆ ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗ್ತದೆ ಅಂದರೆ ಮ್ಯಾಗ್ನೆಟಿಕ್ ಪವರ್ ಇನ್ಕ್ರೀಸ್ ಮ್ಯಾಗ್ನೆಟಿಕ್ ಪವರ್ ಹೆಚ್ಚಾಗ್ತಾ ಹೋಗ್ತದೆ ಈ ಥರದ ಒಂದು ಅರೇಂಜ್ಮೆಂಟ್ ಅನ್ನು ನಾವು ಏನಂತ ಕರೀತೇವೆ ಸೊಲೆನಾಯ್ಡ್ ಅಂತ ಕರೀತೇವೆ ರೈಟ್ ಈಗ ಇದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಸೊಲೆನಾಯ್ಡ್ನ ಒಂದು ಬೇಸಿಕ್ ಕಾನ್ಸೆಪ್ಟ್ ಇದನ್ನು ನಾವು ಪ್ರಾಕ್ಟಿಕಲಿ ಯೂಸ್ ಮಾಡಬೇಕಾದ್ರೆ ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ನಾವು ಈಗ ಏನಾಗಿದೆ ಕಾಯಿಲ್ ಒಳಗಡೆ ಏನಿದೆ ಇಟ್ ಈಸ್ ಏರ್ ಕಾಯಿಲ್ ಸ್ಪ್ರಿಂಗ್ ಅನ್ನು ಇಮ್ಯಾಜಿನ್ ಮಾಡ್ತೀವಿ ಹೌದಾ ಒಳಗಡೆ ಏನಿದೆ ಅಲ್ಲಿ ಖಾಲಿ ಏರ್ ಅದಕ್ಕೆ ನಾವು ಏರ್ ಕೋರ್ ಏರ್ ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಸೊಲೆನಾಯ್ಡ್ ಅನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಏರ್ ಕೋರ್ ನ ಯೂಸ್ ಮಾಡೋದಿಲ್ಲ ಅದರ ಬದಲು ಜಸ್ಟ್ ಶೋ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಸೊಲೆನಾಯ್ಡ್ ಕನ್ಸ್ಟ್ರಕ್ಷನ್ ಎಕ್ಸ್ಪ್ಲೇನ್ ಮಾಡೋದು ಹೇಳಿದ್ರೆ ಬಹಳ ಸಿಂಪಲ್ ವಿ ಟೇಕ್ ವಾಟರ್ hollow glass or plastic pipe ಏನದು ಗ್ಲಾಸ್ ಅಥವಾ ಒಂದು ಹಾಲೋ ಪೈಪ್ ಬರುತ್ತದೆ ಹೌದಾ ಓವರ್ ವಿಚ್ ಇದರ ಸುತ್ತ ಒಂದು ಸಿಂಪ್ಲಿ ವೈಂಡಿಂಗ್ ಕಂಡುಹಿಡಿಯುತ್ತಾರೆ ಅದರ ಸುತ್ತ ಈ ವೈಂಡಿಂಗ್ ಅನ್ನು ಸುತ್ತ ಹೋಗುತ್ತದೆ ದೆನ್ ದಿಸ್ ಬಿಕಮ್ಸ್ it is a square as usually now somewhere it's ಏನಾಗುತ್ತೆ ಇಲ್ಲಿ ಏನಾದರೂ ಸಪ್ಲೈಯನ್ನು ಕೊಟ್ಟಿವಿ ಸೊ ವಿದಿನ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಕೋರ್ ಈಗ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ
there will be more number of electromagnetic lines so that it is converted into electromagnet. Right? So ಹೀಗೆ ನಾವು ಕ್ರಿಯೇಟ್ ಮಾಡ್ತೀವಿ. ಆದರೆ ಒಂದು ಪಾಯಿಂಟ್ ಏನು ನೆನಪಿಟ್ಕೊಳ್ಬೇಕು, ಸೊಲೆನಾಯ್ಡನ್ನು ಜನರೇಟ್ ಮಾಡಬೇಕಾದ್ರೆ ಒಂದು ಸ್ಪೆಸಿಫಿಕೇಶನ್ ಏನು ಅಂತ ಹೇಳಿದರೆ, ಇದು ಏನು ಡಯಾಮೀಟರ್ ಇದೆಯಲ್ಲ, ಸಿಲಿಂಡರ್ನ ಡಯಾಮೀಟರ್ ಇದೆಯಲ್ಲ ಅದಕ್ಕಿಂತ ತುಂಬ ಹೆಚ್ಚು ಲೆಂತಲ್ಲಿ ನಿಮ್ಮ ಕಾಯಿಲ್ ಇರಬೇಕು. The length of the coil, what you are winding around the cylinder, should be much more than the diameter of the coil. ಅರ್ಥ ಆಗ್ತಿದೆಯಾ? ಕಾಯಿಲ್ನ ಡಯಾಮೀಟರ್ ಒಂದು 5 ಸೆಂಟಿಮೀಟರ್ ಇದೆ, ನಿನ್ನ ಲೆಂತ್ ಆಫ್ ದಿ ವೈರ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇಟ್ಕೊಂಡ್ರೆ ಆಗಲ್ಲ. ಇಟ್ ಶುಡ್ ಬಿ ಮಚ್ ಮೋರ್. 5 ಸೆಂಟಿಮೀಟರ್ ಇದ್ದಿತ್ತಂದರೆ ಒಂದು 50 ಸೆಂಟಿಮೀಟರ್ ಲೆಂತ್ ಆಗಬೇಕು ಆ ಕಾಯಿಲ್, ಆವಾಗ ಮಾತ್ರ ಸೊಲೆನಾಯ್ಡ್ ಕನ್ವರ್ಟ್ ಆಗುತ್ತೆ. ಯಾಕೆಂತ ಹೇಳಿದರೆ, ಹಾಗೆ ನಿಮಗೆ ಮೋರ್ ನಂಬರ್ ಆಫ್ ಟರ್ನ್ಸ್ ಆರ್ ದೇರ್, there will be more number of electromagnetism created within the core. ಆ ಪರ್ಪಸ್ಗಾಗಿ ಯಾವಾಗಲೂ ಈ ಸೊಲೆನಾಯ್ಡ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಆ ಸ್ಪೆಸಿಫಿಕೇಶನ್ ನೀವು ನೆನಪಿಟ್ಕೊಂಡಿರಬೇಕು. The length of the wire or the coil what you are using to construct the solenoid should be much more than the diameter of the coil. ಹೀಗೆ ನಾವು ಒಂದು ಸೊಲೆನಾಯ್ಡ್ ಅನ್ನು ಕ್ರಿಯೇಟ್ ಮಾಡ್ತೇವೆ. ಈ ಸೊಲೆನಾಯ್ಡ್ ಅನ್ನು ಎಲ್ಲಿ ಯೂಸ್ ಮಾಡ್ತೇವೆ ಹೇಳಿದ್ರೆ, ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಆಫ್ ದಿ ಆಟೋಮೇಷನ್ ಸಿಸ್ಟಮ್. ಆಟೋಮೇಷನ್ ಸಿಸ್ಟಮ್ ಅಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಸೊಲೆನಾಯ್ಡ್. ಎಲ್ಲಿ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಆಕ್ಚುಯೇಟರ್ಸ್ಗಳನ್ನು ನಾವು ಕನ್ಸ್ಟ್ರಕ್ಟ್ ಮಾಡೋದ್ರಲ್ಲಿ ಈ ಸೊಲೆನಾಯ್ಡ್ ಯೂಸ್ ಆಗುತ್ತೆ. ರೈಟ್? The important application of the solenoid is in the construction of called as actuators. Actuators are basically the major components of any automation system. Automation system use are the most important component ಹೇಳಿದ್ರೆ ಅದು actuator. ಹಾಗಿದ್ರೆ ಏನು actuator ಅಂದರೆ, what actually the actuator is? ಆಕ್ಚುಯೇಟ್ ಅಂದರೆ ಆಕ್ಟಿವೇಟ್ ಮಾಡಬೇಕು. ಏನಾದರೂ ಒಂದು ಡೆಡ್ ಸ್ಟೇಟಲ್ಲಿ ಇದೆ ಅಂತ ಹೇಳಿದರೆ ಅದಕ್ಕೆ ಒಂದು ಮೂಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಆ ಮೂಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡುವ ಅಡಿಷನಲ್ ಡಿವೈಸ್ ಇದೆಯಲ್ಲ, ಅದನ್ನು ನಾವು ಆಕ್ಚುಯೇಟರ್ ಅಂತ ಕರೀತೇವೆ. ಸೊ ಸೊಲೆನಾಯ್ಡ್ ಈಸ್ ಯೂಸ್ಡ್ ಆಸ್ ಅನ್ ಆಕ್ಚುಯೇಟರ್ ಅಂತ ಹೇಳ್ತೇವೆ. ಅದು ಈ ಆಕ್ಚುಯೇಟರ್ ಅನ್ನುವಂಥದ್ದು ಆಟೋಮೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ಹೌದಾ? ಹಾಗೆ ಆಕ್ಚುಯೇಟರ್ನ ಆಕ್ಚುಯಲ್ ಡೆಫಿನಿಷನ್, ಸಿಂಪ್ಲಿ ಟು ಸೇ, ಆಕ್ಚುಯೇಟರ್ ಇಸ್ ಅ ಸಿಂಪಲ್ ಡಿವೈಸ್ which creates either a linear or rotary motion. Actuator is a simple device which is used to create either a linear or a rotary motion. ಅಂದರೆ ಏನು? ಆಕ್ಚುಯೇಟರ್ನ ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ನಾವು ಒಂದು ಆಬ್ಜೆಕ್ಟನ್ನು ಲೀನಿಯರ್ ಆಗಿ ಅಥವಾ ರೊಟೇಷನಲ್ ಆಗಿ ಮೂವ್ ಮಾಡಲಿಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ರೈಟ್? ಸೊ ದಟ್ ಇಸ್ ದ ಸಿಂಪಲ್ ಟರ್ಮ್ ಯೂಸ್ಡ್ ಇನ್ ಆಟೋಮೇಷನ್. ಆಕ್ಚುಯೇಟರ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಅಂದರೆ ವಾಲ್ವ್ಗಳ ಆಪರೇಷನಲ್ಲಿ ಯೂಸ್ ಮಾಡ್ತಾರೆ. ನೀವು ಸುಮಾರು ವಾಲ್ವ್ಗಳನ್ನು ನೋಡ್ತಾರೆ. ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ನೀವೊಂದು ವಾಟರ್ ಟ್ಯಾಂಕ್, ಸರಿನಾ? ವಾಟರ್ ಟ್ಯಾಂಕ್, ವಾಟರ್ ಟ್ಯಾಂಕ್ ನೀವು ಔಟ್ಲೆಟ್ ತಗೊಂಡಿದ್ದೀರಿ, ನೀವು ಪೈಪ್ ಅನ್ನು ಕನೆಕ್ಟ್ ಮಾಡ್ತೀರಿ. ಸಪೋಸ್ ಇಲ್ಲಿ ನಿಮಗೆ
ಮಾಡಿದರೆ ಎಲ್ಲ ಸ್ವಿಚ್ ಆನ್ ಮಾಡಿದರೆ ಓಪನ್ ಆಗಬೇಕು, ಆಫ್ ಮಾಡಿದರೆ ಅದು ಕ್ಲೋಸ್ ಆಗಬೇಕು. ಏನು ಮಾಡಬೇಕು ಆ ಟೈಮಲ್ಲಿ ಇಲ್ಲಿ ಒಂದು ಆಕ್ಚುಯೇಟರ್ನ ಯೂಸ್ ಮಾಡಬೇಕು. ಆಕ್ಚುಯೇಟರ್ ಅಂದ್ರೆ ಏನು? ಇಟ್ ಕ್ರಿಯೇಟ್ಸ್ ಅ ಲೀನಿಯರ್ ಆರ್ ರೋಟರಿ ಮೂವ್ಮೆಂಟ್ ಅಂತ ಹೇಳಿ. ನೋಡಿ, ಯಾವಾಗ ನಮಗೆ ಇಲ್ಲಿ ನೀವು ಬೇಕು ವಾಟ್ ರಾಕೆಟ್ ಆಗಬೇಕು ಅಂತ ಹೇಳಿದ್ರೆ ಇದು ಓಪನ್ ಇರುತ್ತೆ, ಹೌದಾ? ಇದು ಕ್ಲೋಸ್ ಆಗಬೇಕಂದ್ರೆ ಏನು? ಇಲ್ಲಿ ಇರುವಂತ ಈ ಬ್ಲಾಕ್ ಮುಂದಕ್ಕೆ ಹಾಕಿ ಬಂದ್ಬಿಟ್ರೆ ಸ್ಟಾಪ್ ಆಗ್ತದೆ. ಕರೆಕ್ಟಾ? ಹೌದಾ? ಅಂದ್ರೆ ಏನು ಮಾಡಬೇಕು? ಇದನ್ನ ನಾವು ಮೂವ್ ಮಾಡಬೇಕು, ವಾಲ್ ಮೂವ್ ಮಾಡಬೇಕು. ಒಂದು ಡೈರೆಕ್ಷನ್ ಮೂವ್ ಮಾಡಿದ್ರೆ ವಾಟರ್ ಫ್ಲೋ ಆಗ್ತದೆ, ಇನ್ನೊಂದು ಡೈರೆಕ್ಷನ್ ಮೂವ್ ಮಾಡಿದ್ರೆ ವಾಟರ್ ಬ್ಲಾಕ್ ಆಗ್ತದೆ, ಹೌದಾ? ಅಂದ್ರೆ ಏನು ಮಾಡ್ತೀವಿ? ಈ ವಾಲ್ ಈ ಕಡೆ ಅಥವಾ ಈ ಕಡೆಗೆ ಮೂವ್ ಮಾಡ್ತೀವಿ. ಆ ಮೂವ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ಆಕ್ಚುಯೇಟರ್ನ ಯೂಸ್ ಮಾಡ್ತಾನೆ, which is again controlled by the solenoid. Right, solenoid ಅನ್ನು ಯೂಸ್ ಮಾಡಿ ಒಂದು ಆಕ್ಚುಯೇಟರ್ನ ಡೆವಲಪ್ ಮಾಡಿ, ಹೌದಾ? ಹೇಗೆ ಮಾಡ್ತಾರೆ? ಒಂದು ಸಿಂಪಲ್ ಅದೇ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು solenoid as actuator ತೋರಿಸ್ತೇವೆ. ಸೊಲೆನಾಯ್ಡ್ ಹಾಗೆ ಆಕ್ಚುಯೇಟರ್ ಆಗಿ ಅಥವಾ ಆಕ್ಚುಯೇಟರ್ ಸೊಲೆನಾಯ್ಡ್ ಅನ್ನು ಹಾಗೆ ಯೂಸ್ ಮಾಡಿ, ಹೌದಾ? ಈಗ ಇಲ್ಲಿ ಒಂದು ಸೊಲೆನಾಯ್ಡ್ ಅನ್ನು ಯೂಸ್ ಮಾಡಿ. ದಿಸ್ ಇಸ್ ಐದರ್ ಎ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಪೈಪ್. ಇದು ಸೊಲೆನಾಯ್ಡ್ ಆಗಬೇಕಂದ್ರೆ ಏನು ಮಾಡಬೇಕು ಹೇಳಿ? ಚಿಕ್ಕ ಏನು ಮಾಡಬೇಕು? ಇಲ್ಲಿ ನಾನು ಕಾಯಿಲನ್ನು ಸರಿನಾ? ನಾವು ದಿಸ್ ಆಸ್ ಬಿಕಮ್ ಅ ಸೊಲೆನಾಯ್ಡ್. ಕರೆಕ್ಟಾ? ಈ ಸೊಲೆನಾಯ್ಡ್ ಯೂಸ್ ಮಾಡ್ತೀವಿ. ಸೊ ಇದನ್ನೇನು ಮಾಡಬೇಕು? ನಾನು ಒಂದು ಸಪ್ಲೈ ಕೊಡ್ತೇನೆ, ಹಾಗೆ ಒಂದು ಸ್ವಿಚ್ ಅನ್ನು ಯೂಸ್ ಮಾಡ್ತೇನೆ, ಸರಿನಾ? ನಾನು ಹೇಳಿದಾಗೆ ಇದನ್ನೇನಾದರೂ ನೀವು ಸಪ್ಲೈ ಕ್ಲೋಸ್ ಮಾಡಿದರೆ ಇಲ್ಲಿ ಕಾಯಿಲ್ ಹೋಗೋದ್ರಿಂದ ಎಲೆಕ್ಟ್ರಿಸಿಟಿ ಫ್ಲೋ ಆಗಿ ಕೋರ್ ಒಳಗಡೆ ಏನಾಗ್ತದೆ? ಮ್ಯಾಗ್ನೆಟಿಸಮ್ ಜನರೇಟ್ ಆಗ್ತದೆ, ಹೌದಾ? ಈಗ ಇಲ್ಲಿ ಏನು ಮಾಡ್ತೇನೆ? ನಾನು ನಿಯರ್ ಬೈ ದಿಸ್ ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ಅನ್ನು ಪ್ರೊವೈಡ್ ಮಾಡ್ತೇನೆ. ಅರ್ಥ ಆಗ್ತಿದೆಯಾ? ಮ್ಯಾಗ್ನೆಟಿಕ್ ಮಟೀರಿಯಲ್. ಈಗ ಹೇಳಬೇಕು, ಸ್ವಿಚ್ ಓಪನ್ ಆಗಿದೆ, ಕರೆಕ್ಟಾ? ಕಾಯಿಲ್ನಲ್ಲಿ ಏನು ಕರೆಂಟ್ ಫ್ಲೋ ಆಗುತ್ತಾ ಇಲ್ಲ. ಇಲ್ಲಿ ಮ್ಯಾಗ್ನೆಟಿಕ್ ಮಟೀರಿಯಲ್ ಇದೆ, ಏನಾಗುತ್ತೆ? ಅದಕ್ಕೆ ಏನಾಗುತ್ತೆ? ಅದರಲ್ಲಿ ಏನಾದ್ರು ಮೂವ್ಮೆಂಟ್ ಆಗುತ್ತಾ? ಯಾಕೆ? ಯಾವುದೇ ಕರೆಂಟ್ ಫ್ಲೋ ಆಗುತ್ತೆ. ಸಪೋಸ್ ನಾನೇನಾದರೂ ಇದನ್ನ ಕ್ಲೋಸ್ ಮಾಡಿಬಿಟ್ಟೆ ಅಂದರೆ, ಸ್ವಿಚ್ ಅನ್ನು ಕ್ಲೋಸ್ ಮಾಡಿಬಿಟ್ಟೆ, ಏನಾಗುತ್ತೆ? ಕಾಯಿಲ್ನಲ್ಲಿ ಕರೆಂಟ್ ಫ್ಲೋ ಆಗೋಕ್ಕೆ ಶುರು ಆಗ್ತದೆ. ಕೋರ್ ಒಳಗಡೆ ಮ್ಯಾಗ್ನೆಟಿಕ್ ಲೈನ್ಸ್ ಫ್ಲಕ್ಸ್ ಕ್ರಿಯೇಟ್ ಆಗ್ತದೆ. ಅಂದರೆ ಇಟ್ ಹ್ಯಾಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟ್. ಅದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆದಾಗ ಈ ಮ್ಯಾಗ್ನೆಟಿಕ್ ಮಟೀರಿಯಲ್ ಏನಾಗ್ತದೆ? ಏನಾಗುತ್ತೆ? ಇಟ್ ಗೆಟ್ಸ್ ಅಟ್ರಾಕ್ಟೆಡ್. ಇದು ಒಳಗಡೆ ಬರ್ತದೆ. ಅರ್ಥ ಆಗ್ತಿದೆಯಾ? ಇಟ್ ಮೂವ್ಸ್ ಇನ್ಸೈಡ್ ದ ಕಾಯಿಲ್. ಕಾಯಿಲ್ ಒಳಗಡೆ ಇದು ಮೂವ್ ಆಗ್ತದೆ. ಕರೆಕ್ಟೇನಪ್ಪ? ಅಂದ್ರೆ ಏನು ಮಾಡಿದ್ವಿ ನಾವು? ಸೊಲೆನಾಯ್ಡ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ಲೀನಿಯರ್ ಆಗಿ ಮೂವ್ ಮಾಡಿದ್ವಿ. ಅಲ್ಲಿಂದ ಈ ಕಡೆ ಮೂವ್ಮೆಂಟ್ ಆಗ್ತಾ ಇಲ್ಲ. ಸೊ ಸೊಲೆನಾಯ್ಡ್ ಈಸ್ ಅನ್ ಆಕ್ಚುಯೇಟರ್. ನಾವು ಈ ಸ್ವಿಚ್ ಕ್ಲೋಸ್ ಮಾಡಿದ್ವಲ್ಲ, ಓಪನ್ ಮಾಡಿ
ಏನಾಗುತ್ತೆ, ಇಲ್ಲಿ ಬಂದಿತ್ತಲ್ಲ ಮ್ಯಾಗ್ನೆಟಿಕ್ ಮೆಟೀರಿಯಲ್ ವಾಪಸ್ ಹೋಗ್ತಾ ಇಲ್ಲ. ಯಾಕೆ? ಅದಕ್ಕೆ ಪವರ್ ಇಲ್ಲ ಹೋಗ್ಲಿಕ್ಕೆ. ಹೌದಾ? ಸೊ ಈಗ ವಾಟ್ ಇಟ್ ಇಸ್, ಈ ಸೊಲೆನಾಯ್ಡ್ ಯೂಸ್ ಮಾಡ್ಕೊಂಡು ಇದರಲ್ಲಿ ಒಂದು ಲೀನಿಯರ್ ಮೂವ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತೀವಿ. ಈಗ ಇಲ್ಲಿ ನಾನು ತಗೊಂಡ್ರೆ ಸೊಲೆನಾಯ್ಡ್ ಅನ್ನು ಯೂಸ್ ಮಾಡಿದ್ರೆ ಏನಾಗ್ತದೆ, ಈ ನಾನೇನಾದರೂ ಸ್ವಿಚ್ ಅನ್ನು ಆನ್ ಮಾಡಿದೆ ಅಂತ ಹೇಳಿದ್ರೆ ಸೊಲೆನಾಯ್ಡ್ ಆಕ್ಚುಲಿ ಆಗಿ ಈ ಕಡೆಗೆ ಮೂವ್ ಆಗಿದೆ. ಓಪನ್ ಮಾಡಿರುವಂಥದ್ದು ಅದು ಕ್ಲೋಸ್ ಆಯಿತು. ಮತ್ತೆ ನಾನು ಅದನ್ನ ವಾಪಸ್ ತರಲೇಬೇಕು, ನನಗೆ ಯಾವ ಆಗುತ್ತೆ. ಓಕೆ, ಇಲ್ಲೇ ಮಾಡ್ತೀನಿ. ಬರೀ ಇಷ್ಟು ಮಾಡೋದು ನಾನು ಇಲ್ಲಿದೆಯಲ್ಲ ಅಲ್ಲೊಂದು ಸ್ಪ್ರಿಂಗ್ ಅನ್ನು ಅಟ್ಯಾಚ್ ಮಾಡ್ತಿದ್ದೇನೆ. ಅರ್ಥ ಆಗ್ತಿದೆಯಾ? ಐ ಆಮ್ ಅಟ್ಯಾಚಿಂಗ್ ಸ್ಪ್ರಿಂಗ್. ಈಗ ಯೋಚನೆ ಮಾಡಿ, ಸ್ವಿಚ್ ಅನ್ನ ಕ್ಲೋಸ್ ಮಾಡುತ್ತೇನೆ, ಲೈನ್ ಅಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಫಾಲಿಂಗ್ ಶುರುವಾಗ್ತದೆ ಕೋರ್ ಅಲ್ಲಿ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಗಿ ಕನ್ವರ್ಟ್ ಆಗ್ತದೆ. ಈ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಏನಾಗುತ್ತೆ, ಇಟ್ ಇಸ್ ಅಟ್ರಾಕ್ಟೆಡ್ ವಿತ್ ಇನ್ ದ ಕೋರ್, ಕೋರ್ ಒಳಗಡೆ ಅಟ್ರಾಕ್ಟ್ ಆಗಿಬಿಡ್ತದೆ. ಆ ಫೋರ್ಸ್ ಏನಾಗುತ್ತೆ, ಈ ಸ್ಪ್ರಿಂಗ್ ಕಾಂಪ್ರೆಸ್ ಆಗಿಬಿಟ್ಟು ಇದು ಹೀಗೆ ಕೆಳಗಡೆ ಬರುತ್ತೆ. ಇನ್ನೊಂದು ಚಿತ್ರದಲ್ಲಿ ತೋರಿಸ್ತಾರೆ, ಯಾವಾಗ ನೀವು ಕ್ಲೋಸ್ ಮಾಡ್ತೀಯಾ ಆವಾಗ ಅಷ್ಟು ಮೇಲ್ಗಡೆ ಇರುವಂಥದ್ದು ಏನಾಗ್ತದೆ, ಇಟ್ ಈಸ್ ಅಟ್ರಾಕ್ಟ್ ವಿತ್ ದ ನೆಟ್. ಅವಾಗ ಏನಾಗ್ತದೆ, ಸ್ಪ್ರಿಂಗ್ ಕಾಂಟ್ರಾಕ್ಟ್ ಆಗ್ತದೆ. ಅರ್ಥ ಆಗ್ತಿದೆಯಾ? ಯಾವಾಗ ನಾನು ಸ್ವಿಚ್ ಅನ್ನು ಕ್ಲೋಸ್ ಮಾಡಿದ್ರೆ ಇದು ಒಳಗಡೆ ಅಟ್ರಾಕ್ಟ್ ಆಗುತ್ತೆ, ಸ್ಪ್ರಿಂಗ್ ಕಾಂಪ್ರೆಸ್ ಆಗುತ್ತೆ. ಕರೆಕ್ಟಾ? ಎಲ್ಲಿಯವರೆಗೂ ಸೊಲೆನಾಯ್ಡ್ ಅಲ್ಲಿ ಅಥವಾ ಕಾಯಿಲ್ ಅಲ್ಲಿ ಸಪ್ಲೈ ಇರ್ತದೋ ಅಲ್ಲಿಯವರೆಗೂ ಅದು ಕಾಂಪ್ರೆಸ್ ಆಗಿ ಇರ್ತದೆ. ಒಂದು ಲೀನಿಯರ್ ಮೂವ್ಮೆಂಟ್ ಆಗಿ ಸ್ಪ್ರಿಂಗ್ ಕಾಂಪ್ಲೆಕ್ಸ್ ಆಗಿ ಅದೇನಾಗ್ತದೆ, ಆ ಆಬ್ಜೆಕ್ಟ್ ಅದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇನ್ಸೈಡ್ ಸೊಲೆನಾಯ್ಡ್ ಇರುತ್ತೆ. ಯಾವಾಗ ನಿಮಗೆ ಸಾಕು ಅನಿಸುತ್ತೆ ಅಂತ ಹೇಳಿದಾಗ when you want to close it or ಏನು ಮಾಡ್ತೀವಿ, ನಾವಾಗ ಈ ಸಪ್ಲೈಯನ್ನು ಓಪನ್ ಮಾಡ್ತೀವಿ. ಸಪ್ಲೈಯನ್ನು ಓಪನ್ ಮಾಡ್ತೀಯಾ, ಇಲ್ಲ ಮ್ಯಾಗ್ನೆಟಿಕ್ ಪವರ್ ಹೊರಟೋಗ್ಬಿಡ್ತದೆ. ನಾವು ಸ್ಪ್ರಿಂಗ್ ಯೂಸ್ ಮಾಡದೆ ಇದ್ರೆ ಏನಾಗ್ತಾ ಇತ್ತು, ಆ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಲ್ಲೇ ಇರ್ತಾ ಇತ್ತು. ಈಗ ಏನಾಗಿದೆ, ಸ್ಪ್ರಿಂಗ್ ಯೂಸ್ ಮಾಡಿದ್ದೇವೆ ನಾವು, ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ಸ್, ಸ್ಪ್ರಿಂಗು ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಏನಾಗುತ್ತೆ, ಒರಿಜಿನಲ್ ಪೊಸಿಷನ್ಗೆ ಹೋಗ್ಬಿಡ್ತದೆ. ಯಾವಾಗ ಏನಾಗುತ್ತೆ, ಸ್ಪ್ರಿಂಗು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೇಮ್ ಟೆಕ್ನಿಕನ್ನು ಯೂಸ್ ಮಾಡಿ ನಾವು ಟ್ಯಾಪನ್ನು ಓಪನ್ ಮತ್ತೆ ಕ್ಲೋಸ್ ಮಾಡ್ಬೋದಾ? ಹೌದಾ ಇಲ್ವೋ? ಯಾವಾಗ ನಿಮಗೆ ಟ್ಯಾಪ್ ಓಪನ್ ಆಗಬೇಕು, ಬ್ಲಾಕ್ ಅನ್ನು ಹಿಂದಕ್ಕೆ ತಕ್ಕೋ, ಯಾವಾಗ ಕ್ಲೋಸ್ ಆಗಬೇಕು, ಬ್ಲಾಕ್ ಅನ್ನು ಮುಂದೆ. ಅಂದರೆ ಡಿಪೆಂಡ್ಸ್, ಆನ್ ಆಫ್ ಯಾವ ಪೊಸಿಷನ್ ಯೂಸ್ ಮಾಡ್ತೀವಿ ಆ ಪೊಸಿಷನ್. ಈ ಸೊಲೆನಾಯ್ಡನ್ನು ಆನ್ ಮಾಡಿದಾಗ ಕ್ಲೋಸ್ ಆಗುತ್ತೆ, ಸೊಲೆನಾಯ್ಡನ್ನು ಆಫ್ ಮಾಡಿದಾಗ ಅದು ಓಪನ್ ಆಗುತ್ತೆ, ಅಥವಾ ರಿವರ್ಸ್ ಕೂಡ ಯೂಸ್ ಮಾಡ್ತೀವಿ. ಹೌದಾ? ಹೀಗೆ ಏನು ಮಾಡಿದ್ವಿ ನಾವು, ಈ ಸೊಲೆನಾಯ್ಡನ್ನು ಯೂಸ್ ಮಾಡಿ ಈ ಮೆಟೀರಿಯಲಲ್ಲಿ ಒಂದು ಲೀನಿಯರ್ ಮೂವ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದೇವೆ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆನ್ ಆಕ್ಚುಯೇಟರ್. ಅಂದರೆ ಸೊಲೆನಾಯ್ಡನ್ನು ನಾವು ಆಕ್ಚುಯೇಟರ್ಲಿ ಯೂಸ್ ಮಾಡಲಿಕ್ಕೆ ಬರುತ್ತೆ. ಒಂದು ಸಿಂಪಲ್ ಅಪ್ಲಿಕೇಶನ್, ಜನರಲ್ ಆಗಿ ಅಂತಲೇ ಇರಬೇಕು, ಯಾವುದಾದ್ರು ಅಪ್ಲಿಕೇಶನ್. ಸಪೋಸ್ ಕೆಲವು ಸಲ ಏನಾಗ್ತದೆ, ನೀವು ಈಗ ಅಡ್ವಾನ್ಸ್ಡ್ ಯಾವುದಾದ್ರು ಬಿಲ್ಡಿಂಗ್ಸ್ಗಳಲ್ಲಿ ಹೋದರೆ ಈ ಲ್ಯಾಚ್ ಚಿಲ್ಕ ಚಿಲ್ಕ ಇನ್ನು ಕೈ ಮುಗಿದ ಒಳಗಡೆ ಇರೋ ಚಿಲ್ಕವನ್ನು ನಾನು ಓಪನ್ ಮಾಡ್ಕೊಂಡು ಒಳಗೆ ಹೋಗ್ಬೋದು. ಅಲ್ಲೇನಾದರೂ ಸ್ವಿಚ್ ಪ್ರಾವಿಷನ್ ಇತ್ತು ಅಂತ ಹೇಳಿದರೆ, ಸೊಲೆನಾಯ್ಡ್ ಕನೆಕ್ಟ್ ಮಾಡಿದ್ದೆ ಅಂತ ಹೇಳಿದರೆ ಸ್ವಿಚ್ಚನ್ನು ಆಪ್ರೇಟ್ ಮಾಡು, ಸೊಲೆನಾಯ್ಡ್ ಓಪನ್ ಆಗಿ ಅದು ಆಕ್ಟಿವೇಟ್ ಆಗಿ ಲ್ಯಾಚ್ ಆಗ್ತದೆ. ನಿನಗೆ ಮನೆಗೆ ಬಾಗಿಲು ಚಿಲ್ಕ ಇದೆಯಲ್ಲೂ ಗೊತ್ತಿಲ್ಲ, ಒಳಗಡೆ ಇರ್ತದೆ. ಹೌದಾ? ಆಫೀಸಿಂದ ಬರ್ತೀಯಾ, ಓಪನ್ ಮಾಡ್ಕೊಳ್ಬೇಕು, ಸ್ವಿಚ್ ಆಪರೇಟ್ ಮಾಡೋ, ಸೊಲೆನಾಯ್ಡ್ ಆಕ್ಟಿವೇಟ್ ಆಗಿಬಿಟ್ಟು ಆ ಮೂಮೆಂಟನ್ನು ವಾಪಸ್ ಅಂತ ಚಿಲ್ಕ ಕಾಣಿಸ್ತಾ ಇರ್ತಾರೆ. ಅರ್ಥ ಆಗಿದೆಯಾ? ಈ ಲ್ಯಾಚ್ಗಳಲ್ಲಿ ಯೂಸ್ ಮಾಡ್ಬೋದು, ಈ ವಾಲ್ವ್ ಆಪರೇಷನ್ಗಳಲ್ಲಿ ಯೂಸ್ ಮಾಡ್ಬೋದು. ಐದರ್ ಇಟ್ ಈಸ್
ನ್ಯೂಮ್ಯಾಟಿಕ್ ವಾಲ್ವ್ಸ್ ಆರ್ ದಿ ಹೈಡ್ರಾಲಿಕ್ ವಾಲ್ವ್ಸ್, ಯಾವುದೇ ಥರದ ವಾಲ್ವ್ಸ್ಗಳಲ್ಲಿ ಈ ಥರದ ನೀವು ಈ ಸೊಲೆನಾಯ್ಡನ್ನು ಯೂಸ್ ಮಾಡಿ ಆ್ಯಕ್ಚುಯೇಟರ್ಸ್ಗಳನ್ನು ಕ್ರಿಯೇಟ್ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಹಾಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ component that is used in automation is called as a solenoid, and with that solenoid we can develop called as actuators to create linear or rotary movements. ಅರ್ಥಾಗಿದೆಯಾ? ಸೊ ಬೇಸಿಕ್ ಕಾನ್ಸೆಪ್ಟ್ ಇದೇ ಥರ ಇರ್ತದೆ. ಮುಂದೆ ಬರುವ ಬೇರೆ ಬೇರೆ ಕಾಂಪೋನೆಂಟ್ ಸೆನ್ಸರ್ಸ್ಗಳನ್ನು ನೋಡ್ತೇವೆ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್, ಆ ಸೆನ್ಸರ್ಸ್ಗಳು ಎಲ್ಲಿ ಯೂಸ್ ಆಗುತ್ತೆ ಪ್ರಾಕ್ಟಿಕಲಿ ನೋಡ್ತೇವೆ, ಥಿಯರಾಟಿಕಲಿ ಕೂಡ ಸ್ಟಡಿ ಮಾಡ್ತಾ ಹೋಗ್ತೇವೆ. ಹಾಗೆ ಲೆಟ್ಸ್ ಸಿ ಒನ್ ಬೈ ಒನ್ ಡಿಫರೆಂಟ್ ಕಂಪೋನೆಂಟ್ಸ್ ಯೂಸ್ಡ್ ಇನ್ ದಿ ಆಕ್ಚುಯೇಷನ್ ಆರ್ ದಿ ಆಟೋಮೇಷನ್ ಸಿಸ್ಟಮ್ಸ್. ರೈಟ್?